ಹೌದು. ನಮ್ಮ ಜೊತೆ ಮೊದಲು ನನ್ನ ಸ್ವಂತ ತಮ್ಮ ಇದ್ದ. ಅವನ ಹೆಸರು ಮನೋಜ್ ಅಂತ. ಅವನು 3 ವರ್ಷಕ್ಕೆ ನಮ್ಮನ್ನೆಲ್ಲ ಬಿಟ್ಟೋದ. ಆಗುತ್ತೆ. ಅದೇ ನೆನಪಲ್ಲಿ ನಮ್ಮ ಅಜ್ಜಿ ಕೂಡ ನಮ್ಮನ್ನೆಲ್ಲ ಬಿಟ್ಟೋದ್ರು. ನಮ್ಮ ಅಜ್ಜಿ ಅಂದರೆ ನಮ್ಮ ಮಮ್ಮಿಯವರ ಅಮ್ಮ. ಈಗ ಅವರಿಬ್ರು ಇದ್ದಿದ್ರೆ ನಮ್ಮ ಫ್ಯಾಮಿಲಿಲಿ 5 ಮೆಂಬರ್ಸ್ ಇರ್ತಿದ್ವಿ. ಒಂಥರ ನೆನೆಸ್ಕೊಂಡಾಗ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ರು ಅಂತ ಬೇಜಾರಾಗುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ದೇವ್ರಾಟ. ನೆನೆಸ್ಕೊಂಡಾಗ ಸ್ವಲ್ಪ ಎಮೋಷ್ನಲ್ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯ ಕುರುಬಾಸ್ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಕಾವ್ಯ ಕುರುಬಾಸ್ ಯೂಟ್ಯೂಬ್ ಚಾನಲ್ನ. ಯಾರೆಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಚಾನಲ್ಗೆ ಪ್ಲೀಸ್ ನಿಮ್ಮ ಸಪೋರ್ಟ್ ಬೇಕು ಅಂತ ಕೇಳ್ಕೊತೀನಿ. ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ, ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ ಇವತ್ತಿನ ವಿಡಿಯೋ ಏನು ಟಾಪಿಕ್ ಅಂದ್ಬಿಟ್ಟು. ಈ ವಿಡಿಯೋನ ನಾನು ಮೊದಲೇ ಮಾಡಬೇಕಾಗಿತ್ತು, ಸಾರಿ, ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನು ಯಾವಾಗ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ನೋ ಆವಾಗಲೇ ಈ ವಿಡಿಯೋನ ಅಪ್ಲೋಡ್ ಮಾಡಬೇಕಾಗಿತ್ತು. ನನ್ನ ಬಗ್ಗೆ ನಾನು ತಿಳಿಸ್ಕೋಬೇಕು. ಅದಕ್ಕೆ ನಾನು ಇವಾಗ ನನ್ನ ಬಗ್ಗೆ ಪೂರ್ತಿ ನಾನು ಪರಿಚಯ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡೋದಕ್ಕೆ ಬಂದಿದ್ದೀನಿ. ನನ್ನ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಹಾಗೆ ಬೇಗ ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬೇಡಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನಾನು ಯಾವುದೇ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಓಕೆ ಗಾಯ್ಸ್, ತಡ ಮಾಡೋದು ಬೇಡ, ನನ್ನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ಹೇಳಬೇಕಂದ್ರೆ ನನ್ನ ಹೆಸರು ಕಾವ್ಯ ಅಂತ. ನಮ್ಮ ಮಮ್ಮಿ ಹೆಸರು ಮಂಜುಳಾ. ನಮ್ಮ ಡ್ಯಾಡಿ ಹೆಸರು ಮಹಾದೇವ್ ಅಂತ. ನಮ್ಮ ಮಮ್ಮಿ ಹೌಸ್ ವೈಫ್ ಆಗಿದ್ದಾರೆ. ನಮ್ಮ ಡ್ಯಾಡಿ SDM ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಯಾಕೆ ಕಾವ್ಯ ಕುರುಬಾಸ್ ಅಂತ ಇಟ್ಟಿದ್ದೀನಿ ಅಂತಂದ್ರೆ, ನಾನು ಇನ್ಸ್ಟಾಗ್ರಾಮಲ್ಲೂ ಕಾವ್ಯ ಕುರುಬಾಸ್ ಅಂತಾನೆ ರೆಕಗ್ನೈಸ್ ಆಗಿರೋದು. ಕಾವ್ಯ ಕುರುಬಾಸ್ ಅಂತಾನೆ ಯಾಕೆ ಪರ್ಟಿಕ್ಯುಲರ್ ಹೆಸರಿಟ್ಟಿದ್ದೀನಿ ಅಂತಂದ್ರೆ, ನಾವು ಕುರುಬ್ ಗೌಡ್ರು, ಅದಕ್ಕೆ ನಾನು ಕಾವ್ಯ ಕುರುಬಾಸ್ ಅಂದ್ಬಿಟ್ಟು ಯೂಟ್ಯೂಬ್ ಚಾನಲ್ನು ಕೂಡ ಕಾವ್ಯ ಕುರುಬಾಸ್ ಯೂಟ್ಯೂಬ್ ಚಾನಲ್ ಅಂತಾನೆ ಓಪನ್ ಮಾಡಿರೋದು. ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಕಾವ್ಯ ಕುರುಬಾಸ್ ಅಂತಾನೆ ನಾನು ನೇಮ್ ಕೊಟ್ಟಿರೋದು. ಇವಾಗ ಅರ್ಥ ಆಗಿರುತ್ತೆ ನಿಮಗೆ ನಾನು ಕಾವ್ಯ ಕುರುಬಾಸ್ ಅಂತ ಯಾಕೆ ಟೈಟಲ್ ಕೊಟ್ಟಿದ್ದೀನಿ ಅಂದ್ಬಿಟ್ಟು. ಹೌದು, ಕುರುಬ್ ಗೌಡ್ರು ಅನ್ನೋದನ್ನ ಕಾವ್ಯ ಕುರುಬಾಸ್ ಅಂತ ಅಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಕ್ರಿಯೇಟ್ ಮಾಡಿದ್ದೀನಿ. ನೆಕ್ಸ್ಟ್ ಹೇಳಬೇಕಂದ್ರೆ ನಮ್ಮ ಫ್ಯಾಮಿಲಿ ಬಗ್ಗೆ. ನಾನು, ನಮ್ಮ ಮಮ್ಮಿ, ನಮ್ಮ ಡ್ಯಾಡಿ. ಹೌದು, ನಮ್ಮ ಜೊತೆ ಮೊದಲು ನನ್ನ ಸ್ವಂತ ತಮ್ಮ ಇದ್ದ. ಅವನ ಹೆಸರು ಮನೋಜ್ ಅಂತ. ಅವನು 3 ವರ್ಷಕ್ಕೆ ನಮ್ಮನ್ನೆಲ್ಲ ಬಿಟ್ಟೋದ. ಕಾರಣ ಏನು ಅಂದರೆ, ಒಂಥರ ಚಿಕ್ಕ ಮಗು ಇದ್ದ, 3 ವರ್ಷ ಚಿಕ್ಕ ಮಗುನೇ, ಒಂಥರ ಆಟ ಆಡ್ಕೊಂಡು ಬರಬೇಕಾದ್ರೆ ಭೀತಿ ಥರ ಆಗ್ಬಿಡ್ತು. ಅದರಿಂದ ನಮ್ಮನ್ನೆಲ್ಲ ಅವನು ಬಿಟ್ಟೋದ. ಇವಾಗ ಅವನು ಇದ್ದಿದ್ರೆ ಅವನು ಕಾಲೇಜ್ ಹೋಗ್ತಿದ್ದ. ಸ್ವಲ್ಪ ಬೇಜಾರಾಗತ್ತೆ ನೆನೆಸ್ಕೊಂಡಾಗ. ಏನು ಮಾಡೋಕ್ಕಾಗಲ್ಲ, ಟೈಮ್ ಹೇಗಿರುತ್ತೆ ಏನು ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಇವಾಗಲೂ ಕೂಡ ಅವನು ನನ್ನ ಜೊತೆನೇ ಇದ್ದಾನೆ ಅಂತಲೇ ನಾನು ಅಂದ್ಕೊಂಡಿರೋದು. ನೆನೆಸ್ಕೊಂಡ್ರೆ ಇರಬೇಕಿತ್ತು ಇವಾಗ ನನ್ನ ತಮ್ಮ ಅಂತ ಅನಿಸುತ್ತೆ. ಅವನ ಹೆಸರು ಮನೋಜ್ ಅಂತ. ನಾವು ಅವನ್ನ ಪಾಪು ಪಾಪು ಅಂತ ಕೂಗ್ತಿದ್ವಿ. ಎಷ್ಟು ಅಟ್ಯಾಚ್ಮೆಂಟ್ ಆಗಿತ್ತು ಅಂದರೆ, ಅವ್ನು 3 ವರ್ಷ ಇತ್ತು, ನಾನು 5 ವರ್ಷ. ಇಬ್ಬರು ಜೊತೆಗೆ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಚೆನ್ನಾಗಿದ್ವಿ. ಯಾವಾಗ ಏನಾಯಿತು ಅಂತ ಹೇಳೋಕ್ಕಾಗಲ್ಲ, ಬಟ್ ನೆನೆಸ್ಕೊಂಡಾಗ ಬೇಜಾರಾಗುತ್ತೆ. ಅದೇ ನೆನಪಲ್ಲಿ ನಮ್ಮ ಅಜ್ಜಿ ಕೂಡ ನಮ್ಮನ್ನೆಲ್ಲ ಬಿಟ್ಟೋದ್ರು. ನಮ್ಮ ಅಜ್ಜಿ ಅಂದರೆ ನಮ್ಮ ಮಮ್ಮಿಯವರ ಅಮ್ಮ. ಈಗ ಅವರಿಬ್ರು ಇದ್ದಿದ್ರೆ ನಮ್ಮ ಫ್ಯಾಮಿಲಿಲಿ 5 ಮೆಂಬರ್ಸ್ ಇರ್ತಿದ್ವಿ. ಒಂಥರ ನೆನೆಸ್ಕೊಂಡಾಗ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ರು ಅಂತ ಬೇಜಾರಾಗುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ದೇವ್ರಾಟ. ನೆನೆಸ್ಕೊಂಡಾಗ ಸ್ವಲ್ಪ ಎಮೋಷ್ನಲ್ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ದೇವ್ರಾಟ ಏನೇನಿದೆಯೋ ಅಂತ ಅಂದ್ಬಿಟ್ಟು ದೇವ್ರಿಗೆ ಗೊತ್ತು. ಇವಾಗ ಸದ್ಯಕ್ಕೆ ನಾನು, ನಮ್ಮ ಮಮ್ಮಿ, ನಮ್ಮ ಡ್ಯಾಡಿ ಇರೋದು. ಅದಕ್ಕೆ ನಮ್ಮ ಮಮ್ಮಿ ಡ್ಯಾಡಿ, ನಾನು ಇವಾಗ ಒಬ್ಬಳೆ ಮಗಳು, ಎಲ್ಲಿಗೂ ಕಳ್ಸೋಕ್ಕೆ ಭಯ ಪಡ್ತಾರೆ. ಆ ಥರ ಭೀತಿ ಥರ ಆಗ್ಬಿಡ್ತಲ್ಲ. ನಾನು ಅಷ್ಟೇ, ಒಂದು ಅಂಗಡಿ ಕಳ್ಸೋದಕ್ಕೂ ನಮ್ಮ ಡ್ಯಾಡಿ ಮಮ್ಮಿ ಭಯ ಪಡ್ತಾರೆ. ಇರೋದು ನಾನು ಒಬ್ಬಳೆ ಮಗಳು ಅಂದ್ಬಿಟ್ಟು. ಅದಕ್ಕೆ ನೆನೆಸ್ಕೊಂಡ್ರೆ ಸ್ವಲ್ಪ ಬೇಜಾರಾಗುತ್ತೆ, ತುಂಬ ಎಮೋಷ್ನಲ್ ಕೂಡ ಆಗ್ಬಿಡ್ತೀನಿ. ಅದಕ್ಕೆ ವಿಡಿಯೋ ಬಗ್ಗೆ ಹೇಳ್ಕೋಬೇಕಾಗಿತ್ತು ನಾನು. ಅವನು ಇವಾಗಲೂ ನನ್ನ ಜೊತೆನೇ ಇದ್ದಾನೆ ಅಂತಲೇ ನಾನು ಅಂದ್ಕೊಂಡಿರೋದು. ನಾನು, ನಮ್ಮ ಮಮ್ಮಿ, ನಮ್ಮ ಡ್ಯಾಡಿ ಕೂಡ ಅಂದ್ಕೊಂಡಿರೋದು. ನಮ್ಮ ಅಜ್ಜಿ ಕೂಡ ಅವನ ನೆನಪಲ್ಲೇ ನಮ್ಮನ್ನೆಲ್ಲ ಬಿಟ್ಟೋದ್ರು.
ಹೌದು, ನಮ್ಮನ್ನೆಲ್ಲ ಇಬ್ಬರು ಬಿಟ್ಟೋದ್ರು. ನಮ್ಮ ಮಿಸ್ ಯು ಪಾಪು, ಮಿಸ್ ಯು ಅವ್ವ. ನಾವು ನಮ್ಮ ಅಜ್ಜಿನ ಅವ್ವ ಅಂತಾನೆ ಕೂಗ್ತಿದ್ದು. ದೇವ್ರು ಹೇಗಿಡುತ್ತೋ ಹಾಗೆ ಇರಬೇಕಾಗುತ್ತೆ. ನಮ್ಮದು ಒಂದೊಂಥರ ಪರಿಸ್ಥಿತಿ ಒಂದೊಂದು ಟೈಮಲ್ಲಿ. ಅದಕ್ಕೆ ಎಲ್ಲೇ ಇದ್ರೂ ಚೆನ್ನಾಗಿರಲಿ ಅಂತ ಅನ್ಕೋತೀನಿ. ಈಗಲೂ ಕೂಡ ಅವ್ರು ನಮ್ಮ ಜೊತೆನೇ ಇದ್ದಾರೆ ಅಂತಲೇ ನಾನು ಅಂದ್ಕೊಂಡು ಇರೋದು. ಓಕೆ ಗೈಸ್, ಜಾಸ್ತಿ ಲಾಂಗ್ ಮಾಡೋದು ಬೇಡ, ನೆಕ್ಸ್ಟ್ ಹೇಳ್ತೀನಿ. ನೆಕ್ಸ್ಟು ನಾವಿರೋದು ಮೈಸೂರಲ್ಲಿ. ಹೌದು, ಮೈಸೂರಲ್ಲಿ ನಾವಿರೋದು. ನಮ್ಮ ಡ್ಯಾಡಿ ಸ್ವಂತ ಊರು ಹೊಸಕೋಟೆ. ಹೊಸಕೋಟೆಯಲ್ಲಿ ನಮ್ಮ ಪಾಪು ತೀರೋಗಿದ್ದು. ಅದಕ್ಕೆ ನಾವು ಅಲ್ಲಿಂದ ಬಿಟ್ಟು ನಾವು ಮೈಸೂರಿಗೆ ಬಂದಿದ್ದು. ಯಾಕೆ ಅಂದರೆ ನಮ್ಮ ಮಮ್ಮಿ ಕೂಡ ನಮ್ಮ ಪಾಪು ನೆನಪಲ್ಲಿ ಹಾಗೆ ಫುಲ್ ಸಣ್ಣ ಎಲ್ಲ ಆಗಿಬಿಟ್ಟಿದ್ರು. ನಮಗೆ ಭಯ ಆಗ್ಬಿಟ್ಟು ನಾವೇನು ಮಾಡಿದ್ವಿ, ಹೊಸಕೋಟೆಯಿಂದ ನಾವು ಮೈಸೂರಿಗೆ ಬಂದ್ವಿ. ಮೈಸೂರಲ್ಲಿ ನಾವೀಗ ಎಕ್ಸಾಕ್ಟ್ ಆಗಿರೋದು. ಜಾಸ್ತಿ ನಮ್ಮ ಪಾಪುನ ನೆನೆಸ್ಕೊಂಡು ನಮ್ಮ ಮಮ್ಮಿ ಸಿಕ್ಕಾಪಟ್ಟೆ ಹುಷಾರಿಲ್ಲದೆ ಇರೋ ಥರ ಆ ಥರ ಎಲ್ಲ ಆಗ್ಬಿಟ್ಟಿತ್ತು. ಸೊ ಅದಕ್ಕೆ ನಾವು ಹೊಸಕೋಟೆನ ಬಿಟ್ಟು ಮೈಸೂರಿಗೆ ಬಂದು ಶಿಫ್ಟ್ ಆದ್ವಿ. ನಮ್ಮ ಡ್ಯಾಡಿಗೂ ಕೂಡ ಇಲ್ಲೇನೆ ಜಾಬ್ ಆಯಿತು. ಅದಕ್ಕೆ ನಾವು ಮೈಸೂರಲ್ಲಿ ಬಂದು ಸೆಟ್ಲ್ ಆಗಿದ್ದೀವಿ. ಮುಂಚೆ ನಮ್ಮ ಡ್ಯಾಡಿ ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಾಯಿದ್ರು. ಬ್ಯಾಂಗ್ಳೂರಲ್ಲಿ ನಮ್ಮ ಮಮ್ಮಿ ಡ್ಯಾಡಿಗೆ ಮದುವೆ ಆಗಿದ್ದು. ಅಲ್ಲಿ ನಾನು ನಮ್ಮ ಪಾಪು ಎಲ್ಲ ಹುಟ್ಟಿದ್ದು ಬ್ಯಾಂಗ್ಳೂರಲ್ಲಿ. ಅಲ್ಲಿಂದ ಊರಿಗೆ ಶಿಫ್ಟ್ ಆದ್ವಿ ಹೊಸಕೋಟೆಯಲ್ಲಿ ಆ ಥರ ನಮ್ಮ ಡ್ಯಾಡಿ ಸ್ವಂತ ಊರಲ್ಲಿ ಆ ಥರ ಆಯ್ತು ಅಂದ್ಬಿಟ್ಟು ಅಲ್ಲಿಂದ ಬಿಟ್ಟು ನಾವು ಮೈಸೂರಿಗೆ ಬಂದು ಸೆಟ್ಲ್ ಆಗಿದ್ವಿ ಫ್ರೆಂಡ್ಸ್. ಇಷ್ಟು ನನ್ನ ಫ್ಯಾಮಿಲಿ ಬಗ್ಗೆ ಸ್ಟೋರಿ ಹೇಳಬೇಕಂದ್ರೆ. ನೆಕ್ಸ್ಟ್ ನನ್ನ ಎಜುಕೇಷನ್ ಬಗ್ಗೆ ಹೇಳಬೇಕು ಅಂದರೆ, ನಾನು BA ಕಂಪ್ಲೀಟ್ ಮಾಡಿದ್ದೀನಿ, ಬ್ಯಾಚುಲರ್ ಆಫ್ ಆರ್ಟ್ಸ್. ನಾನು ಯಾಕೆ BA ತಗೊಂಡಿದ್ದು ಅಂತಂದರೆ, ಆರ್ಟ್ಸ್ ತಗೊಂಡಿದ್ದು ಅಂದರೆ ನನಗೆ ಸ್ವಲ್ಪ ಮ್ಯಾಥ್ಸಲ್ಲಿ ಭಯ ಅನ್ನೋದಕ್ಕಿಂತ ಸ್ವಲ್ಪ ವೀಕ್ ಅನ್ಕೊಳ್ಳಿ. ಮ್ಯಾಥ್ಸ್ ಅಂದರೆ ಎಲ್ಲರಿಗೂ ಭಯ, ಎಲ್ಲರಿಗೂ ಅಲ್ಲ, ಸ್ವಲ್ಪ ಜನಕ್ಕೆ. ಅದ್ರಲ್ಲಿ ನಾನು ಕೂಡ ಒಬ್ಳು. ಮ್ಯಾಥ್ಸ್ ಅಂದ್ರೆ ಸ್ವಲ್ಪ ದೂರ ಇರಬೇಕು ಅಂದ್ಬಿಟ್ಟು ನಾನು ಓದಬೇಕಾದ್ರೆ ಆರ್ಟ್ಸ್ನ ನಾನು ಚಾಯ್ಸ್ ಮಾಡ್ಕೊಂಡಿದ್ದೀನಿ. ಫುಲ್ ಡಿಗ್ರಿ BA ಕಂಪ್ಲೀಟ್ ಮಾಡಿಬಿಟ್ಟು ಆರಾಮಾಗಿ ಮನೇಲಿದ್ದೀನಿ. ಯಾವುದೇ ರೀತಿ ಜಾಬ್ಗೆ ಹೋಗ್ತಾ ಇಲ್ಲ, ನಾನು ಜಾಬ್ ಯಾವುದು ಮಾಡ್ತಾ ಇಲ್ಲ. ನಮ್ಮ ಮಮ್ಮಿ ಡ್ಯಾಡಿ ಕೂಡ ಯಾವುದಕ್ಕೂ ಕಳಿಸ್ತಾ ಇಲ್ಲ. BA ಮುಗಿಸಿ ಮನೇಲಿದ್ದೀನಿ. ಹೋಗಬೇಕು ಅಂತ ಆಸೆ ಇದೆ. ಚಾನ್ಸ್ ಸಿಕ್ಕಿದ್ರೆ ಹೋಗ್ತೀನಿ. ಮತ್ತು LLB ಮಾಡಬೇಕು ಅನ್ನೋ ಕನಸು ಕೂಡ ಇದೆ. LLB ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಲೆಟ್ಸ್ ಸಿ ಏನಾಗುತ್ತೋ ಹೇಗೋಗುತ್ತೋ. ಫ್ಲೋನಲ್ಲಿ ಹೋಗ್ತಾ ಇದ್ದೀವಿ. ಯಾವ ಥರ ಬರುತ್ತೋ ಆ ಥರ ಲೈಫ್ನ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಸದ್ಯಕ್ಕೆ ಮನೇಲಿ ಆರಾಮಾಗಿ ನಮ್ಮ ಮಮ್ಮಿ ನನಗೆ ಮನೆ ಕೆಲಸದಲ್ಲಿ ನಮ್ಮ ಮಮ್ಮಿಗೆ ಹೆಲ್ಪ್ ಮಾಡಿಕೊಂಡು ಯಾವುದಾದ್ರು ಅಡುಗೆ ಮಾಡೋದನ್ನ ಕಲ್ತ್ಕೊಂಡು ಆರಾಮಾಗಿ ನಮ್ಮ ಮಮ್ಮಿ ಡ್ಯಾಡಿ ಜೊತೆ ಲೈಫ್ನ ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ದೀನಿ. ಜಾಬ್ಗೆ ಹೋಗಲೇಬೇಕು ಅನ್ನೋ ಚಾನ್ಸ್ ಸಿಕ್ಕಿದಾಗ ನಾನು ಮಿಸ್ ಮಾಡ್ಕೊಳ್ಳೋದಿಲ್ಲ, ಹೋಗ್ತೀನಿ. LLB ಕೂಡ ನನ್ನ ಕನಸು. ಅದನ್ನು ಮಾಡಬೇಕು ಅನ್ನೋ ಚಾನ್ಸ್ ಸಿಕ್ಕಿದ್ರು ಕೂಡ ಅದನ್ನು ಕೂಡ ಬಿಟ್ಕೊಡಲ್ಲ, ಅದನ್ನು ಕೂಡ ಮಾಡ್ತೀನಿ. ನೆಕ್ಸ್ಟ್ ಇನ್ನೇನು ಹೇಳ್ಬೇಕಂದ್ರೆ, ನನಗೆ ಇವಾಗ ಮದುವೆ ಫಿಕ್ಸ್ ಆಗಿದೆ. ಹೂ ಮುಡಿಸೋ ಶಾಸ್ತ್ರ ಎಲ್ಲ ಆಗಿದೆ. ಹೂ ಮುಡಿಸೋ ಶಾಸ್ತ್ರದ ವಿಡಿಯೋ ಕ್ಲಿಪ್ಪಿಂಗ್ಸ್ ಇದೆ, ಅದನ್ನು ಅಪ್ಲೋಡ್ ಮಾಡ್ತೀನಿ ಸದ್ಯದಲ್ಲೇ. ಹೌದು, ಮದುವೆ ಎಲ್ಲ ಫಿಕ್ಸ್ ಆಗಿದೆ. ಇವಾಗ ಮದುವೆ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀವಿ. ಮದುವೆ ಯಾವಾಗ, ಏನು, ಡೇಟ್ ಯಾವಾಗ ಅಂತ ನಿಮ್ಮ ಜೊತೆ ಮದುವೆ ಡೇಟ್ ಬಗ್ಗೆ ನಿಮಗೆ ಹೇಳ್ತೀನಿ. ಸದ್ಯದಲ್ಲೇ ಆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಯಾವ ಡೇಟಲ್ಲಿ ಏನು ಅಂತಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಮದುವೆ ವ್ಲಾಗ್ಸ್ ಎಲ್ಲ ನೀವು ತುಂಬ ಎಂಜಾಯ್ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ. ಅದಕ್ಕೆ ವೆಯ್ಟ್ ಮಾಡ್ತಿದ್ದೀನಿ. ಸ್ಟೆಪ್ ಬೈ ಸ್ಟೆಪ್ಪು ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ನಿಮಗೂ ನೋಡೋಕ್ಕೆ ಖುಷಿ ಆಗುತ್ತೆ. ಯಾವುದಾವುದೋ ವಿಡಿಯೋ ಮಿಕ್ಸಪ್ ಮಾಡಿದ್ರೆ ನಿಮಗೂ ಇಷ್ಟ ಆಗಲ್ಲ, ನಿಮಗೂ ನೋಡೋಕ್ಕೆ ಕ್ಲಾರಿಟಿ ಸಿಗಲ್ಲ. ಅದಕ್ಕೆ ಈ ವಿಡಿಯೋನ ಫಸ್ಟ್ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋಗೆ ಸಪೋರ್ಟ್ ಮಾಡಿ ನನಗೆ ಅಂತ ಕೇಳ್ಕೊತೀನಿ. ಇಷ್ಟು ನನ್ನ ಪೂರ್ತಿ ಫ್ಯಾಮಿಲಿ ಬಗ್ಗೆ, ನನ್ನ ಎಜುಕೇಷನ್ ಬಗ್ಗೆ ಎಲ್ಲ ನಾನು ನಿಮಗೆ ಪೂರ್ತಿ ಪರಿಚಯನ ಮಾಡ್ಕೊಂಡಿದ್ದೀನಿ. ಇನ್ನು ಮುಂದೆ ಯಾರ್ಯಾರು ನನ್ನ ವಿಡಿಯೋ ನೋಡ್ತಿರೋ ಅವ್ರಿಗೊಂದು ಕ್ಲಾರಿಟಿ ಸಿಗುತ್ತೆ ನನ್ನ ಬಗ್ಗೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಯಾವ ಊರು, ನನ್ನ ಹೆಸರೇನು, ಪೂರ್ತಿ ಹೆಸರೇನು ಎಲ್ಲ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಹೇಳಿರ್ತೀನಿ. ಯಾರೆಲ್ಲ ನನ್ನ ವಿಡಿಯೋನ ಇಲ್ಲಿವರೆಗೂ ಸ್ಕಿಪ್ ಮಾಡದೆ ನೋಡಿದಿರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ.
ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಕಾವ್ಯ ಕುರುಬಾಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋನ ಹೆಚ್ಚು ಶೇರ್ ಮಾಡಿ. ಹಾಗೆ ಏನೇ ಇದ್ರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಏನಾದರೂ ತಪ್ಪಾಗಿ ಏನಾದರೂ ಮಾತಾಡಿದರೆ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ತಪ್ಪು ಅಂತ ಅನಿಸಿದರೆ ಪ್ಲೀಸ್ ಕ್ಷಮೆ ಇರಲಿ. ನಂಗೆ ಗೊತ್ತಿರೋದೆಲ್ಲ ಹೇಳ್ಬಿಟ್ಟಿದ್ದೀನಿ ಅಷ್ಟೇ ಗೈಸ್. ಇನ್ನು ಮುಂದಿನ ಎಲ್ಲ ವಿಡಿಯೋಗಳಲ್ಲೂ ಮದುವೆ ವಿಡಿಯೋ ಯಾವುದೇ ವಿಡಿಯೋ ಬಂದರೂ ಮುಂದೆ ಎಲ್ಲ ವಿಡಿಯೋಗಳನ್ನ ಸ್ಟೆಪ್ ಬೈ ಸ್ಟೆಪ್ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತೀನಿ ಅಷ್ಟೇ ಗೈಸ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಲ್ಲಿ ತನಕ ನೋಡ್ಕೊಂಡು ಬಂದಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಅಷ್ಟೇ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್.